ಎಲ್ಲರಿಗೂ ಈ ಸುಂದರ ದಿನದ್ದು, ಸುಂದರ ಸಂಜೆದು, ವಿಶೇಷವಾಗಿ ಇವತ್ತಿಂದು ಹಬ್ಬದ್ದು ಎಲ್ಲದಕ್ಕೆ ನನಗೆ ಇಲ್ಲೇ ಕರೆಸಿದ್ದಕ್ಕೆ ಮೊಟ್ಟ ಮೊದಲು ನಾನು ಗುರುದೇವ್ ಅಕಾಡೆಮಿ ಅವರು ರಾಧಾಕೃಷ್ಣ ಮತ್ತು ಚೇತನ, ಡಾಕ್ಟರ್ ಚೇತನ ಅವ್ರಿಗೆ ಮೊದಲಿನ ಧನ್ಯವಾದ ಅರ್ಪಣೆ ಮಾಡಿ, ಇವತ್ತಿನ ದಿನದ ಏನೇನು ವಿಶೇಷತೆ ನಮಗೆ ಎಲ್ಲ ಇಂಥ ಇದಕ್ಕೆ ನಮಗೆ ಸೇರೋಕ್ಕೆ ಆಗಿರೋದು ಅಂದರೆ, ಇವತ್ತು ನಮ್ಮ ಸಂಸ್ಕೃತಿ ಪ್ರಕಾರ ಗಣೇಶಂದು ಇವತ್ತು ವಿಸರ್ಜನೆ ಅನಂತ ಚತುರ್ದಶಿ ಹಬ್ಬ. ಆ ಅನಂತ ಚತುರ್ದಶಿದು ಮಹತ್ವ ಹೇಳ್ತಾ ಕೂತ್ರೆ ತುಂಬ ಟೈಮ್ ಆಗುತ್ತೆ. ಆದರೂ ಆ ಗಣೇಶಂದು ಆ ಸಿದ್ಧಿ ಬುದ್ಧಿದಾತ, ನಿರ್ವಿಘ್ನ ಎಲ್ಲರಿಗೆ ಇದು ಮಾಡಿ ವಿಘ್ನ ಹರ್ತ ಎಲ್ಲರಿಗೆ ಕೊಡೋನು, ಅವನಿಗೆ ಇವತ್ತು ನಾವು ಫೇರ್ವೆಲ್ ಕೊಡೋ ದಿವಸ. ಅಂದರೆ ನಮಗೆ ಏನಾಗಿದೆ ಅಷ್ಟು ನಾವು ಮಾಡಿದ್ದೇವಿಪ್ಪ ನಿನ್ನ ಭಕ್ತಿ, ಇವತ್ತು ನಿನಗೆ ನಾವು ಬಿಡುಗ ಇದು ಮಾಡ್ತಾಯಿದ್ರು, ನೀವು ಮತ್ತೆ ಮುಂದಿನ ವರ್ಷ ಬರಬೇಕು ಅಂತ ಪ್ರಾರ್ಥನೆ ಮಾಡು ಈ ದಿವಸ. ಅದು ಅಷ್ಟೇ ಇಲ್ಲ, ಒಂದು ಯೋಗ ಅನ್ಬೋದು. ನನ್ನ ತಂದೆ ಹೆಸರು ಅನಂತ, ಹಾಗೆ ನಾನು ಅನಂತ ತನಯ. ಆ ಅನಂತ ತನಯ ಅಂದರೆ ನಮ್ಮ ತಂದೆ ಹೆಸರು ಅನಂತ ಅಂದರೆ ನಾನು ಅವ್ರ ಮಗಳು, ಓಕೆ ಸರಿ. ಆದರೂ ಈ ಜ್ಞಾನ, ಈ ಕಲೆ, ನಮ್ಮ ಭಾರತೀಯ ಸಂಸ್ಕೃತಿದು ಎಲ್ಲ ಪರಂಪರೆ ಅದು ಎಷ್ಟು ಅನಂತವಾಗಿ ಇದೆ. ಆ ಥರದ್ದು ನಮ್ಮ ಮಗಳು ಅಂದರೆ ಶ್ಲೇಷ ಅಲಂಕಾರದಿಂದ ಇದು ಎಲ್ಲ ಪಡ್ಕೊಳ್ಳೋಕ್ಕೆ ಆ ಅನಂತ ವಿಧದಿಂದ ಅನಂತ ಥರದ ಜ್ಞಾನ, ಅನಂತ ಥರದ ಕಲೆಗಳು ಪಡ್ಕೊಳ್ಳೋದು ಈ ಮನುಷ್ಯ ಜೀವನ ಆ ದೇವರು ನಮಗೆ ಕೊಟ್ಟಿದ್ದಕ್ಕೆ ಅದಕ್ಕೆ ನಾವು ಧನ್ಯವಾದ ಅರ್ಪಣೆ ಮಾಡೋದು ಇದು ಶುಭ ದಿನ. ಅದರ ಜೊತೆ ಇನ್ನೂ ಒಂದು ದೊಡ್ಡದು ಅಂದರೆ, ಇವತ್ತಿನ ದಿನ ಇದು ಎಲ್ಲ ಇದು ಒಂದು ಫೆಸ್ಟಿವಲ್ ಮಾಡಿಸೋದು, ಇಷ್ಟು ಮಕ್ಕಳಿಗೆ ರೆಡಿ ಮಾಡೋದು, ಇವ್ರು ಎಲ್ಲರಿಗೆ ಒಂದು ಶಿಸ್ತಬದ್ಧವಾಗಿ ಟ್ರೈನಿಂಗ್ ಕೊಡೋದು, ಅದು ಎಲ್ಲ ಮಾಡಿರೋದು ಚೇತನ ಅವ್ರದ್ದು ಇವತ್ತು ಹುಟ್ಟಿದ ಹಬ್ಬ. ಸೊ ನನಗೆ ಅತೀವ ಆನಂದ ಆಗ್ತಾಯಿದೆ ಇಂಥ ದಿವಸ ಅವರಿಬ್ಬರಿಗೆ, ದಂಪತಿಗೇನೆ. ಯಾಕೆಂದರೆ ಸತಿಪತಿ ಭಾವದಿಂದ ಇಬ್ಬರು ವರ್ಕ್ ಮಾಡಿ ಕಲಾ ಪ್ರಸಾರ, ನಮ್ಮ ಸಂಸ್ಕೃತಿ ಸಂರಕ್ಷಣೆ ಎಲ್ಲ ಮಾಡ್ತಾ ಇರೋದು ಅದು ಒಂದು ದೊಡ್ಡ ಕೆಲಸ. ಅದು ಅವ್ರು ಮಾಡ್ತಾ ಇರೋದು ನನಗೆ ನೋಡೋಕ್ಕೆ ಲಾಸ್ಟ್ ಆಲ್ಮೋಸ್ಟ್ 20 ವರ್ಷದಿಂದ ನಾನು ಅವ್ರ ಪ್ರಗತಿ ಆಲೇಖ ಮತ್ತು ನೋಡ್ತಾ ಬಂದಿದ್ದೀನಿ. ಇವತ್ತು ಇಂಥ ಸುಯೋಗಕ್ಕೆ ನನಗೆ ಕರೆಸಿದ್ದಕ್ಕೆ ಮತ್ತು ಅವ್ರಿಗೆ ಆಶೀರ್ವಚನ ಕೊಡುವಷ್ಟು ನನಗೆ ಅದು ನನ್ನ ಗೌರವ ಅಂತ ತಿಳ್ಕೊಂಡು ನಾನು ಅವ್ರಿಗೆ ಕೃತಜ್ಞ ಆಗಿರ್ತೀನಿ.